ಪ್ರಧಾನಮಂತ್ರಿನೂ ಹೇಳ್ತಾರಲ್ವಾ ಮಿಲೆಟ್ಸ್ ತಿನ್ನಬೇಕು ಅಂತ. ನಾವು ಎಲ್ಲರೂ ಮಿಲೆಟ್ಸ್ ತಿನ್ನಬೇಕು. ಮಗು ನಮ್ಮ ತಟ್ಟೆಯಲ್ಲಿ ನೋಡ್ತಾ ಇರುತ್ತೆ, ಎಲ್ಲ ಬೇಕು ಬೇಕು ಅಂತ ಅನಿಸುತ್ತೆ. ಅವ್ರದ್ದು ಇಮ್ಯುನಿಟಿ ಮತ್ತು ಅವ್ರದ್ದು ಶಕ್ತಿ, ಫಿಸಿಕಲ್ ಸ್ಟ್ರೆಂಗ್ತ್ ಆ್ಯಂಡ್ ಮೈಂಡ್ ಎಲ್ಲ ಸ್ಟಡಿ ಆಗುತ್ತೆ. ನಾವೇನು ತಿಂತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟ, ಬಿಕಾಸ್ ನಾವು ತಿನ್ನೋದು ಕರೆಕ್ಟಾಗಿರಬೇಕು. ಫಸ್ಟ್ ಆಫ್ ಆಲ್ 10 ಮಕ್ಕಳು ತೊಗೊಂಡ್ರೆ ಒಬ್ಬರಲ್ಲಿ ಆಲ್ರೆಡಿ ಡಯಾಬಿಟೀಸ್ ಸ್ಟಾರ್ಟ್. ಇಂಡಿಯಾ ಇವಾಗ ಸೆಕೆಂಡ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಹ್ಯಾವ್ ದ ಹೈಯೆಸ್ಟ್ ಒಬೆಸಿಟಿ. ಅವ್ರಿಗೆ ಆ ಟೆಕ್ಸ್ಚರ್ ಬಂದು ಫಸ್ಟು ತುಂಬ ಸ್ಮೂತಾಗಿ ಇರಬೇಕು, ನಮ್ಮ ಟೊಮ್ಯಾಟೊ ಕೆಚಪ್ ಥರ. ಇನ್ಫ್ಯಾಕ್ಟ್ ಹಾಲಲ್ಲಿನೂ ಶುಗರ್ ಇದೆ, ಅದು ಗೊತ್ತಾ ನಿಮಗೆ? ಬರೀ ರಾಗಿನ ಗ್ರೈಂಡ್ ಮಾಡಿ ಯೂಸ್ ಮಾಡಬಾರ್ದು. ಅವ್ರಿಗೆ ಆ ಟೆಕ್ಸ್ಚರ್ ಬಂದು ಫಸ್ಟು ತುಂಬ ಸ್ಮೂತಾಗಿ ಇರಬೇಕು. ನಾವು ಪ್ಲಾಸ್ಟಿಕ್, ಸಿಲಿಕಾನ್ ಅದೆಲ್ಲ ಯೂಸ್ ಮಾಡೋದು ಇಲ್ಲ. 6 ತಿಂಗಳಾದಮೇಲೆ ಮಗು ಬೆಳೀತಾ ಇದೆ, ತುಂಬ ಬೇಗನೆ ಬೆಳೆಯುತ್ತೆ. ಸೊ ಆ ಟೈಮಲ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ, ಬಾಡಿ ಡೆವಲಪ್ಮೆಂಟ್ಗೆ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಶುಗರ್ ಆಲ್ಸೋ ಆ್ಯಡ್ ಮಾಡಲೇಬಾರ್ದು. ಶುಗರ್ ಇನ್ಫ್ಯಾಕ್ಟ್ ಇನ್ನೂ ಟಾಕ್ಸಿಕ್ ಉಪ್ಪಿಗಿಂತ. ಎಲ್ಲ ಶುಗರ್ಸ್ ನ್ಯಾಚುರಲ್ ಆಗಿ ಬರುತ್ತೆ ಫ್ರೂಟ್ಸಲ್ಲಿ. ಸೊ ಅದೇ ರವೆ ಗಂಜಿಯಲ್ಲಿ ನಾವೇನಾದರೂ ಡೇಟ್ಸ್ ಹಾಕ್ಬೋದು, ಇಲ್ಲಾದರೆ ಬನಾನಾ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಅದು ಆ್ಯಡೆಡ್ ಶುಗರ್ ಅಲ್ಲ, ಅದು ನ್ಯಾಚುರಲ್ ಶುಗರ್. ನೀವು ಅಂದ್ಕೊಂಡಿದ್ದೀರಾ ಬೆಳ್ಳಕ್ಕಿರೋದು, ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಆಗಿರೋದು ಅದು ಮಾತ್ರ ಸಕ್ಕರೆ ಅಂತ. ಇಲ್ಲ, ಸಕ್ಕರೆ ಇಸ್ ಅ ನ್ಯಾಚುರಲ್ ಏಜೆಂಟ್. ಒಟ್ಟಿನಲ್ಲಿ 1 ಇಯರ್ ಆಗೋ ಮುಂಚೆ ನಾವು ಎಷ್ಟು ವೆರೈಟೀಸ್ ಕೊಡ್ತೀವಿ ಚಿಕ್ಕ ಪಾಪುಗೆ ಅಷ್ಟು ಒಳ್ಳೆಯದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಯಾವುದೇ ಒಂದು ಬೀಜವನ್ನು ಬಿತ್ತಿದ್ವಿ ಅಂತ ಹೇಳಿದ್ರೆ ಅದು ಗಿಡವಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೋಷಕಾಂಶದ ಅಗತ್ಯ ಇದೆ. ಅದೇ ರೀತಿ ಮಕ್ಕಳಲ್ಲೂ ಕೂಡ ಪೋಷಕಾಂಶದ ಅಗತ್ಯ ತುಂಬಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬೆಳೆಯುವ ಟೈಮ್ನಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಆಯಿತು ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಹಾಗೆಯೇ ಮಕ್ಕಳಿಗೆ ಆಹಾರದಲ್ಲಿ ಏನೆಲ್ಲ ಕೊಡಬೇಕಾಗತ್ತೆ, ಪೋಷಕರು ಈ ನಿಟ್ಟಿನಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಗಮನ ಹರಿಸಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್, ಸೀನಿಯರ್ ಚಿಲ್ಡ್ರನ್ಸ್ ICU ಸ್ಪೆಷಲಿಸ್ಟ್, ಡೈರೆಕ್ಟರ್ ಆ್ಯಂಡ್ CEO ಆಫ್ ಪೀಡಿಯಾಟ್ರಿಕ್ ಸರ್ವಿಸಸ್, ದಿ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್, ಈಗ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಬಗ್ಗೆ ನಾವಿತ್ತು ಮಾತಾಡ್ತಾ ಇದ್ವಿ, ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಯೂಶಲಿ ದೊಡ್ಡವರಾದ್ಮೇಲೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಬಟ್ ಫ್ರಮ್ ದ ಬಿಗಿನಿಂಗ್ ಮಗು ಹುಟ್ಟಿದಾಗಿನಿಂದ ಕೂಡ ಮಗುವಿನ ಆರೈಕೆ ತುಂಬಾ ಮುಖ್ಯ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ 2-3 ವರ್ಷ ಆದಮೇಲೆ ಅಯ್ಯೋ ಮಗು ಹುಷಾರು ತಪ್ಪಿತು ಅಂತ ಆಸ್ಪತ್ರೆ ಹೋಗೋ ಬದಲು ಅದಕ್ಕಿಂತ ಮುಂಚೆನೇ ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ನೋಡಿರೋ ಹಾಗೆ ಮಕ್ಕಳಲ್ಲಿ ಯಾವೆಲ್ಲ ಪೋಷಕಾಂಶದ ಕೊರತೆ ಕಾಮನ್ ಆಗಿ ಕಂಡು ಬರುತ್ತೆ ಮ್ಯಾಮ್? ನೀವು ಎಷ್ಟು ಸುಂದರವಾಗಿ ಹೇಳಿದ್ದೀರಾ ಇದ್ರ ಬಗ್ಗೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಚಿಕ್ಕ ಮಕ್ಕಳಲ್ಲಿ ನೀವು ಅಂದ್ಕೊಂಡಿದ್ದೀರಾ ಅವ್ರದ್ದು ಪೋಷಣ ಫ್ರಮ್ ಬರ್ತ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಫ್ರಮ್ ಕನ್ಸೆಪ್ಷನ್, ಅಬ್ಸಲ್ಯೂಟ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಾಯಿ ಹೇಗಿದ್ದಾರೆ, ಅವ್ರದ್ದು ಮಾನಸಿಕವಾಗಿ ಹೇಗಿದ್ದಾರೆ, ಮತ್ತು ಅವ್ರದ್ದು ಆಹಾರ ಹೇಗಿದೆ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ನ್ಯೂಟ್ರಿಷನ್ ಜರ್ನಿ. ಓಕೆ. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಲಾಸ್ಟ್ ಟೈಮ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೀರಾ. ಅದರಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್ ತಾಯಿ ಹಾಲು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ 6 ಮಂತ್ಸಲ್ಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾವು 6 ಮಂತ್ಸ್ ಆದಮೇಲೆ ಮಗುಗೆ ಏನೇನು ಬೇಕು, ಕರೆಕ್ಟ್ ಬ್ಯಾಲೆನ್ಸಲ್ಲಿ ಅದು ಬೇಕು, ಅದು ವೆರಿ ಇಂಪಾರ್ಟೆಂಟ್. ಅದರಿಂದ ಅವ್ರದ್ದು ಇಮ್ಯುನಿಟಿ ಮತ್ತು ಅವ್ರದ್ದು ಶಕ್ತಿ, ಫಿಸಿಕಲ್ ಸ್ಟ್ರೆಂಗ್ತ್ ಆ್ಯಂಡ್ ಮೈಂಡ್ ಎಲ್ಲ ಸ್ಟಡಿ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಈಗ ಹುಟ್ಟಿದಾಗಿಂದ 6 ತಿಂಗಳವರೆಗೆ ಮಗುವಿಗೆ ಬ್ರೆಸ್ಟ್ ಮಿಲ್ಕ್ ಅಷ್ಟೇ, ಅಂದರೆ ಎದೆ ಹಾಲು ಅಷ್ಟೇ ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಬೇರೆ ಯಾವೆಲ್ಲ ಪೋಷಕಾಂಶಗಳು ಅಗತ್ಯ ಇರುತ್ತೆ 6 ತಿಂಗಳು ಆದಮೇಲೆ ಅಂತ? ಈಗ ಬ್ರೆಸ್ಟ್ ಮಿಲ್ಕಲ್ಲಿ ಏನೆಲ್ಲ ಸಿಗುತ್ತೆ ಅಂತ, ಸೊ ಅದ್ರ ಬಗ್ಗೆನೇ ಫಸ್ಟ್ ಮಾತಾಡ್ಬಿಡೋಣ. ಬ್ರೆಸ್ಟ್ ಮಿಲ್ಕಲ್ಲಿ ಏನೆಲ್ಲ ಸಿಕ್ಬಿಡುತ್ತೆ ಮಗುವಿಗೆ ಅಂತ? ಈಗ ಏನು ಸಿಗಲ್ಲ ಅಂತ ನಾನು ಹೇಳ್ಬೋದು. ಓಕೆ. ಅಬ್ಸಲ್ಯೂಟ್ಲಿ ನಥಿಂಗ್. ಮಗುಗೆ ಏನೇನು ಬೇಕೋ ಅದೆಲ್ಲ ಪರ್ಫೆಕ್ಟ್ ಕಾಂಪೊಸಿಷನಲ್ಲಿ, ಪರ್ಫೆಕ್ಟ್ ಟೆಂಪ್ರೇಚರಲ್ಲಿ, ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸೊ ತಾಯಿ ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರದ್ದು ಆಹಾರನ ನೋಡ್ಕೋಬೇಕು,
ಕಾಮಾಗಿರಬೇಕು, ಹ್ಯಾಪಿಯಾಗಿರಬೇಕು. ಆವಾಗ ತಾಯಿ ಮಗುಗೆ ಚೆನ್ನಾಗಿ ಆಹಾರ ಕೊಡಬಹುದು ಫಸ್ಟ್ 6 months. ಓಕೆ, ನಾವು 180 days ಅಂದರೆ 6 months ಕಂಪ್ಲೀಟ್ ಆದಮೇಲೆ, ನಾನು ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ 5 ತಿಂಗಳು ಆದ ತಕ್ಷಣ 6ನೇ ತಿಂಗಳು ಬಿದ್ದಾಗ ಅವ್ರು ಹೇಳ್ತಾರೆ, ಮಗು ಇವಾಗ 6 ತಿಂಗಳಾಗಿದೆ ಅಲ್ವಾ ಮೇಡಮ್, ಎಲ್ಲಾಗಿದೆ, ಇನ್ನೂ ಆಗಿಲ್ಲ ಅಲ್ವಾ. 6 ತಿಂಗಳು ಕಂಪ್ಲೀಟ್ ಆಗಬೇಕು, ಸಂಪೂರ್ಣ ಆಗ್ಬೇಕಾಗತ್ತೆ. ಹೌದು, ಅದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ 6 ತಿಂಗಳು ಆದಮೇಲೆ ನಮ್ಮ ಕತ್ ಫುಲ್ ಸ್ಟಡಿ ಆಗಿರುತ್ತೆ. ಓಕೆ, ಕೈ ಬಾಯಿಗೆ ಹೋಗುತ್ತೆ, ಮಗು ನಮ್ಮ ತಟ್ಟೆಯಲ್ಲಿ ನೋಡ್ತಾ ಇರುತ್ತೆ, ಎಲ್ಲ ಬೇಕು ಬೇಕು ಅಂತ ಅನಿಸುತ್ತೆ. ಆ ಸ್ಟೇಜಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ಮಗು ರೆಡಿಯಾಗಿರುತ್ತೆ ಆಹಾರಕ್ಕೆ. ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಕರೆಕ್ಟ್ ಟೈಮ್ ಇದೆ ಸ್ಟಾರ್ಟ್ ಮಾಡೋಕ್ಕೆ. ಸಮ್ ಟೈಮ್ ಸ್ವಲ್ಪ ಮುಂಚೆ ನಾವು ಸ್ಟಾರ್ಟ್ ಮಾಡ್ಬೋದು, ಅದು ಪೀಡಿಯಾಟ್ರಿಷನ್ ಸಲಹೆ ಜೊತೆ. ಕೆಲವರು ಕಾರಣಗಳು ಇರುತ್ತೆ, ಇದು ಮಗುಗೆ ಹಾಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು, ಇಲ್ಲಾದರೆ ಅವ್ರದ್ದು ಗ್ರೋತ್ ಫಾಲ್ಟ್ರಿಂಗ್ ಅಂತ ಇರುತ್ತೆ, ಅದರಿಂದ ಅವ್ರದ್ದು ತುಂಬ ರೀಫ್ಲಕ್ಸ್ ಅಂತ ಇರ್ಬೋದು, ತೇಗ್ ಬರೋದು, ವಾಮಿಟ್ ಆಗೋದು. ಅಂಥ ಸಂದರ್ಭದಲ್ಲಿ ನಾವು ಬೇಗನೆ ಶುರು ಮಾಡಬಹುದು. ಬಟ್ ದ್ಯಾಟ್ ಇಸ್ ಆಲ್ವೇಸ್ ಪೀಡಿಯಾಟ್ರಿಷನ್ ನೋಡಿ ಡಿಸೈಡ್ ಮಾಡ್ತಾರೆ ತಾಯಿ ಜೊತೆ. ಓಕೆ, ನಾವು ಈಗ 6 months-ಇಂದ 2 years-ವರೆಗೂ ಮಕ್ಕಳಿಗೆ ಸ್ಲೋ ಆಗಿ ನಮ್ಮ ಊಟ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಲೈಕ್ ನಾವೇನ್ ತಿಂತೀವೋ ಆ ತರದ ಆಹಾರಗಳನ್ನೇ, ಸ್ವಲ್ಪ ಗಟ್ಟಿ ಆಹಾರವನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಗಟ್ಟಿ ಮಾತ್ರ ಅಲ್ಲ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರಬೇಕು, ಅದು ಮುಖ್ಯ ಆಗುತ್ತೆ. ಹೌದು, ನಾವೇನ್ ತಿಂತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟ, ಬಿಕಾಸ್ ನಾವು ತಿನ್ನೋದು ಕರೆಕ್ಟ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಬಟ್ ನಿಜ ಅದರಲ್ಲಿ ಸತ್ವ ಜಾಸ್ತಿ ಇರಬೇಕು. ಆ್ಯಂಡ್ ಆವಾಗ ಮಗುದು ಕ್ವಾಂಟಿಟಿ ಅಷ್ಟು ಮುಖ್ಯ ಇಲ್ಲ, ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಅದು ಹೇಗೆ ತಿನ್ನಬೇಕು ಅಂತ. ಸೊ ಫಸ್ಟ್ 6 ತಿಂಗಳಿಂದ 9 ತಿಂಗಳವರೆಗೆ ನಾವು ಫುಲ್ ಪ್ಯೂರಿ ಮ್ಯಾಶ್ಡ್ ಥರ ಫುಡ್ ಕೊಡ್ತೀವಿ. ಅದು ತುಂಬ ಸಾಫ್ಟ್ ಆಗಿರಬೇಕು. ಆ್ಯಂಡ್ ಅದರಲ್ಲಿ 2 ಟೈಪ್ ಇರುತ್ತೆ. ಒಂದು ಮೀಲ್ ಅಂತ ಹೇಳ್ತೀವಿ. ಮೀಲ್ ಅಂತೆ ಅದು ಸಂಪೂರ್ಣವಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಮತ್ತು ಹಣ್ಣು ತರಕಾರಿ ಎಲ್ಲ ಇರುತ್ತೆ. ಅದು ಒಂದು ಮೀಲ್ ಅಂತ ಹೇಳ್ತೀವಿ. 2ನೇದು ಸ್ನ್ಯಾಕ್ ಅಂತ ಹೇಳ್ತೀವಿ. ಸ್ನ್ಯಾಕ್ ಅಂದರೆ ಬರೀ ಒಂದು ಬನಾನಾ ಇಲ್ಲ ಕ್ಯಾರೆಟ್, ಇವೆಲ್ಲ ಸ್ನ್ಯಾಕ್. ಅದು ಬ್ರೇಕ್ಫಾಸ್ಟ್ ಅಂತ ಕೊಡೋಕ್ಕಾಗಲ್ಲ. ಸೊ ಒಂದು ಮೀಲ್ ಇರಬೇಕು, ಸ್ನ್ಯಾಕ್ ಇರಬೇಕು. ಸೊ 6 months ಮಗುಗೆ ನಾವು ಫಸ್ಟ್ ಒಂದು ಮೀಲ್ ಮತ್ತು 1-2 ಸ್ನ್ಯಾಕ್ ಸ್ಟಾರ್ಟ್ ಮಾಡ್ತೀವಿ. ಆ ಮೀಲಲ್ಲಿ ನಮಗೆ ಧಾನ್ಯ ಮತ್ತು ಪ್ರೋಟೀನ್ 2 ಬೇಕಲ್ವಾ. ಸೊ ಧಾನ್ಯಲ್ಲಿ ನಾವು ಮಿಲ್ಲೆಟ್ಸ್ ಕೊಟ್ಟಿದ್ರೆ ಇನ್ನೂ ಒಳ್ಳೆಯದು. ರಾಗಿ, ನವಣೆ ಮತ್ತು ಓಟ್ಸು ಇವೆಲ್ಲ ಇನ್ನೂ ಬೆಟರ್. ಯಾಕೆ ಬೆಟರ್ ನೀವು ಹೇಳಿ? ಬಹುಶಃ ಮಗುವಿನ ಬೆಳವಣಿಗೆಗೆ ಅದು ಕರೆಕ್ಟ್, ಬೆಳವಣಿಗೆಗೆ. ಅದರಲ್ಲಿ ಏನು ಸತ್ವ ಇದೆ ಮಿಲ್ಲೆಟ್ಸಲ್ಲಿ? ಒಂದು ಕಾರ್ಬೋಹೈಡ್ರೇಟ್ ಅಂತ ಇದೆ, ಅದು ನಮ್ಮ ರೈಸಲ್ಲೂ ಸಿಗುತ್ತೆ, ಗೋಧಿಯಲ್ಲಿ ಸಿಗುತ್ತೆ. ಬಟ್ ಮಿಲ್ಲೆಟ್ಸಲ್ಲಿ ಪ್ರೋಟೀನು ಅಟ್ಯಾಚ್ ಆಗಿದೆ, ಅದರಲ್ಲಿ ಫೈಬರು ಅಟ್ಯಾಚ್ ಆಗಿದೆ, ಆ್ಯಂಡ್ ಫೈಬರಲ್ಲಿ ವಿಟಮಿನ್ಸ್, ಮಿನರಲ್ಸ್ನೂ ಅಟ್ಯಾಚ್ ಆಗಿದೆ. ಸೊ ಇದು ಎಲ್ಲ ಸಂಪೂರ್ಣವಾಗಿ ಒಂದು ಮಿಲ್ಲೆಟಲ್ಲಿ ಇರುತ್ತೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿನೂ ಹೇಳ್ತಾರಲ್ವ, ಮಿಲೆಟ್ಸ್ ತಿನ್ನಬೇಕು ಅಂತ. ನಾವು ಎಲ್ಲರೂ ಮಿಲೆಟ್ಸ್ ತಿನ್ನಬೇಕು. ಅದೇ ಮಿಲೆಟ್ಸ್ ನಾವು 6 months ಮಗುಗೆ ಸ್ಟಾರ್ಟ್ ಮಾಡಿದರೆ ಎಷ್ಟು ಉತ್ತಮ. ಹೌದು, ನಿಜ. ಬಿಕಾಸ್ ಆವಾಗ ಮಗುಗೆ ಗೊತ್ತಾಗುತ್ತೆ, ಇದು ಟೇಸ್ಟು, ಇದು ಚೆನ್ನಾಗಿದೆ. ಸೊ ಆ ಟೈಮಿಂದನೇ ಅವ್ರದ್ದು ಬ್ರೈನ್ ವೈರಿಂಗ್ ಅಂತ ಹೇಳ್ತೀವಿ, ಆ ದಾರಿಯಲ್ಲಿ ಹೋಗುತ್ತೆ ಮಿಲೆಟ್ಸ್. ಓಕೆ, ಸೊ ಅದಕ್ಕೆ ನಾವು ರಾಗಿ ಸರಿ ಪರ್ಫೆಕ್ಟ್ 6 ತಿಂಗಳಾದ್ಮೇಲೆ ಕೊಡಬಹುದು. ಎಸ್, ಅಂದ್ರೆ ಯಾವ ರೂಪದಲ್ಲಿ ಕೊಡಬೇಕು ರಾಗಿಯನ್ನ? ಈಗ ಕೆಲವರು ರಾಗಿ ಮನ್ನಿ ಮಾಡ್ಕೊಡ್ತಾರೆ ಅಥವಾ ಪೌಡ್ರನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಹೇಗೆ ಕೊಟ್ರೆ ಒಳ್ಳೇದು ಅಂತ. ಸೊ ಇವಾಗ ನಾವು ರಾಗಿ ಸರಿ ಕೊಡಬೇಕಂದ್ರೆ ಬೆಸ್ಟ್ ಫಾರ್ಮ್ ಏನಂದರೆ, ಆ ರಾಗಿನ ಫಸ್ಟ್ ಮೊಳಕೆ ಬರೆಸ್ಬೇಕು. ಮೊಳಕೆ ಬರೆಸಿದ್ರೆ ಅದರಲ್ಲಿ ಅಮೈಲೇಸ್ ರಿಚ್ ಸ್ಟಾರ್ಚ್ ಅಂತ ಇರುತ್ತೆ. ಸೊ ಈ ಎನ್ಸೈಮ್ಸಲ್ಲಿ ಏನಾಗುತ್ತೆ, ಡೈಜೆಸ್ಟಿವ್ ಕೆಪಾಸಿಟಿ ಬೆಟರ್ ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಮಿಲೆಟ್ಸ್ನ ಮೊಳಕೆ ಬರೆಸಿ ಅದನ್ನು ಡ್ರೈ ಮಾಡಿದ ನಂತರ ಕಡಾಯಿಯಲ್ಲಿ ನಾವು ರೋಸ್ಟ್ ಮಾಡಬೇಕು. ಓಕೆ, ಆ ರೋಸ್ಟಿಂಗ್ ಮಾಡಿದರೆ ಏನಾಗುತ್ತೆ, ಮಗು ಆ ಮಿಲೆಟ್ನ ತಿಂದಿದ್ರೆ ಅದು ಊತ ಬರಲ್ಲ. ಸೊ ಅದರಿಂದ ಅವ್ರು ಜಾಸ್ತಿ ತಿಂತಾರೆ ಆ್ಯಂಡ್ ಜಾಸ್ತಿ ಪೋಷಣ ಬರುತ್ತೆ. ಸೊ ಇದಕ್ಕೆ ಒಂದು ಪ್ರಾಸೆಸ್ ಇರುತ್ತೆ. ಸೊ ಬರೀ ರಾಗಿನ ಗ್ರೈಂಡ್ ಮಾಡಿ ಯೂಸ್ ಮಾಡಬಾರ್ದು. ಫಸ್ಟ್ ಅದನ್ನು ಮೊಳಕೆ ಬರೆಸ್ಬೇಕು, ಆಮೇಲೆ ಅದು ಡ್ರೈ ಮಾಡಿ, ಆಮೇಲೆ ಫ್ರೈ ಮಾಡಿ, ಅದಾದ್ಮೇಲೆ ಅದನ್ನ ಪೌಡರ್ ತರ ಮಾಡಬಹುದು. ಈಗ ಡ್ರೈ ಆಗಿರುತ್ತೆ, ಮತ್ತೆ ನೀವು ಅದನ್ನ ಹುರಿದಿದ್ವಿ ಅಂತ ಹೇಳಿದ್ರೆ ಅದಾದ್ಮೇಲೆ ಪೌಡರ್ ಮಾಡಿ ಕೊಡಬಹುದು. ಪೌಡರ್ ಮಾಡಿ ಅದನ್ನು ಸೋದಿಸ್ಬೇಕು. ಸೊ ಆವಾಗ
ಜಾಸ್ತಿ ಅದ್ರದ್ದು ತುಂಬ ತಿಕ್ಕಾಗಿರೋದೆಲ್ಲ ತೆಗೆದುಬಿಟ್ಟು ಬರೀ ಒಳಗಡೆ ಇರೋ ಅಂಶ ಚಿಕ್ಕ ಮಗುಗೆ ಅದು ಸಾಕು. ಸೊ ಅಂದ್ರೆ ಅದನ್ನ ಯಾವ್ದಾದ್ರು ಲಿಕ್ವಿಡ್ ಅಲ್ಲಿ ಈಗ ಹಾಲಲ್ಲಿ ಹಾಕಿ ಕೊಡ್ಬೇಕಾ ಪೌಡ್ರನ್ನ? ಅಂದ್ರೆ ಯಾಕಂದ್ರೆ 1 by 1 ಅಂದ್ರೆ ಡೌಟ್ ಬರುತ್ತೆ ಪೇರೆಂಟ್ಸಿಗೆ, ಡಾಕ್ಟರ್ ಹೇಳಿದ್ದಾರೆ ಪೌಡರ್ ಮಾಡ್ಬೇಕು, ಆ ಪೌಡರ್ನ ಹೇಗೆ ಕೊಡಬೇಕು ಅನ್ನೋದೊಂದು ಡೌಟ್ ಬರುತ್ತೆ. ಸೊ ಆ ರಾಗಿ ಪೌಡರ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಡ್ತೀವಿ. ಆಮೇಲೆ ಆ ಪೌಡರ್ನ ನೀರಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಹೀಟ್ ಮಾಡಬೇಕು. ನಾವು ಹೀಟ್ ಇನಿಷಿಯಲಿ ನಮಗೆ ಬೇರೆ ಏನು ಬೇಕಾಗಲ್ಲ, ಗೋಧಿ ಬೇರೆ ಕಾಳು ಅದೆಲ್ಲ ಫಸ್ಟ್ 6 ಮಂತ್ಸಲ್ಲಿ ಬೇಕಾಗಲ್ಲ, ಬರೀ ರಾಗಿ ಸಾಕು. ಅದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಘಮ ಬರುತ್ತೆ, ಒಳ್ಳೆ ಸ್ಮೆಲ್ ರಾಗಿದು. ಅದು 10 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಲಾಸ್ಟಲ್ಲಿ ನಾವು ಸ್ವಲ್ಪ ತುಪ್ಪ, ಒಂದು 3-4 ಹನಿ ತುಪ್ಪ ಹಾಕ್ಬೋದು. ಆ್ಯಂಡ್ ಖರ್ಜೂರದ ಪೌಡರ್ ಒಂಚೂರು ಹಾಕ್ಬೋದು, ಡ್ರೈ ಖರ್ಜೂರದ ಪೌಡರ್, ಇಲ್ಲ ಬಾದಾಮಿನ ಪೌಡರ್ ಮಾಡಿ ಒಂಚೂರು ಅದನ್ನು ಹಾಕ್ಬೋದು. ಈ ರಾಗಿ ಕುಕ್ ಆದಮೇಲೆ ಸ್ವಲ್ಪ ಫ್ರೂಟ್ ಅದರಲ್ಲಿ ಮಿಕ್ಸ್ ಮಾಡ್ಬೋದು, ಬನಾನಾ. ಸೊ ಸ್ಮಾಲ್ ಪೀಸ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಎಲ್ಲ ಪೇಸ್ಟ್ ತರ ಇರಬೇಕು, ಸ್ಮೂತ್ ಆಗಿ. ಮಗುಗೆ ಬಾಯಿ ಕೊಟ್ಟ ತಕ್ಷಣ ನುಂಗಿದ್ರು ಏನು ಅಂದ್ರೆ ಜಗಿಯೋದಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ, ಅಲ್ಲಿರೋದಿಲ್ಲ ಪ್ರಾಪರ್ ಆಗಿ. ಅವ್ರಿಗೆ ಆ ಟೆಕ್ಸ್ಚರ್ ಬಂದು ಫಸ್ಟ್ ತುಂಬಾ ಸ್ಮೂತ್ ಆಗಿ ಇರಬೇಕು, ನಮ್ಮ ಟೊಮ್ಯಾಟೊ ಕೆಚಪ್ ತರ ಫುಲ್ ಸ್ಮೂತ್ ಆಗಿರಬೇಕು. ಸೊ ಅದು 6 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಮಗುದು ಟೇಸ್ಟ್ ಬರ್ತಾ ಇರುತ್ತೆ, ಓ ಇದರಲ್ಲಿ ಎಷ್ಟು ಪೋಷಣ ಇರುತ್ತೆ ನೋಡಿ, ರಾಗಿಯಿಂದ ಕಾರ್ಬೋಹೈಡ್ರೇಟ್ಸ್, ಅದರಲ್ಲೇ ಪ್ರೋಟೀನ್ ಇರುತ್ತೆ, ಮತ್ತು ಫ್ಯಾಟ್ ನಮ್ಮ ತುಪ್ಪದಿಂದ ಬರುತ್ತೆ, ಆ್ಯಂಡ್ ಫ್ರೂಟ್ ಫೈಬರ್ ಅದು ನೀವು ಬನಾನಾ ಹಾಕಿ ಮಿಕ್ಸ್ ಮಾಡ್ಬೋದು. ಸೊ ಒಂದಿನ ಬನಾನಾ, ಒಂದಿನ ಸಪೋಟ, ಒಂದಿನ ಪಪಾಯ, ಆ ಥರ ಬೇರೆ ಫ್ರೂಟ್ ಎಲ್ಲ ನೀವು ಮಿಕ್ಸ್ ಮಾಡ್ಬೋದು. ಇಲ್ಲಾದರೆ ರಾಗಿ ಸೆಪ್ರೇಟಾಗಿ ಸ್ವಲ್ಪ ಬನಾನಾ, ಒಂದು 2-3 ತುತ್ತು ರಾಗಿ, ಆಮೇಲೆ ಒಂಚೂರು ಬನಾನಾ ಪೇಸ್ಟ್, ಆ ಥರ ಕೊಡ್ಬೋದು. ಸೊ ಇನಿಷಿಯಲಿ ನಾವು 6 ಮಂತ್ಸಲ್ಲಿ ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ರಾಗಿ ಸರಿ ಆದಮೇಲೆ ನಾವು ನೀರನ್ನು ಕೊಡಬೇಕು ಆದಮೇಲೆ. ಎಸ್ ನಾವು ಸಾಲಿಡ್ ಫುಡ್ ಕೊಡುವಾಗ ಅದು ಡೈಜೆಷನ್ಗೆ ನೀರು ಬೇಕಲ್ಲ. ಹೌದು. ಸೊ ಈ ನೀರು ಹೇಗೆ ಕೊಡೋದು? ಕಪ್ ಸ್ಪೂನಲ್ಲಿ ಕೊಟ್ಟಿದ್ರೆ ಸಾಕು, ಅದಕ್ಕೆ ಫೀಡಿಂಗ್ ಬಾಟಲ್ ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಕಪ್ಪಿಂದ ಒಂದು 7-8 ಮಂತ್ಸ್ ಆದಮೇಲೆ ಅವ್ರು ಕುಡಿತಾರೆ ಚೆನ್ನಾಗಿ. ಸೊ ಈಗ ಬರೀ ಕಪ್ಪಿನ ಸ್ಪೂನ್ ಮಗುಗೆ ಎಷ್ಟು ಇಷ್ಟನೋ ಅಷ್ಟು ತಗೊಳುತ್ತೆ, ನಾವು ಫೋರ್ಸ್ ಮಾಡೋ ಅಗತ್ಯ ಇಲ್ಲ. ಓಕೆ, ಸೊ ಈ ರಾಗಿ ಸರಿ ಫಸ್ಟ್ ಮೊದಲನೇ ದಿವಸ ಕೊಡುವಾಗ ಒಂದು 4-5 ಚಿಕ್ಕ ಸ್ಪೂನಲ್ಲಿ ಕೊಡ್ತೀವಿ, ತುತ್ತು. ಆಮೇಲೆ ಅದು ನಿಧಾನಕ್ಕೆ ಜಾಸ್ತಿ ಮಾಡ್ತೀವಿ, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಹೆಚ್ಚಾಗುತ್ತೆ. ಹೌದು, ಮಗುದು ಸ್ಪೂನ್ ಚಿಕ್ಕದಾಗಿರುತ್ತಲ್ವಾ. ಇನ್ನೊಂದು ವಿಷಯ, ನಾವು ಪ್ಲಾಸ್ಟಿಕ್, ಸಿಲಿಕಾನ್ ಅದೆಲ್ಲ ಯೂಸ್ ಮಾಡೋದು ಇಲ್ಲ, ಬರೀ ಸ್ಟೇನ್ಲೆಸ್ ಸ್ಟೀಲ್, ಇಲ್ಲ ನಿಮಗೆ ಬೇಕಂದ್ರೆ ಬೆಳ್ಳಿಯಲ್ಲಿ ಕೊಡ್ಬೋದು, ಇಷ್ಟ. ಹೌದು, ಬಟ್ ಮೆಟಾಲಿಕ್ ಕಂಟೈನರ್ಸ್ ಕೊಟ್ಟಿದ್ರೆ ಅಲ್ಲಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಆಲ್ಮೋಸ್ಟ್ 0 ಇದೆ. ಸೊ ಪ್ಲಾಸ್ಟಿಕ್ ಸ್ಪೂನಲ್ಲಿ ಕೊಡಬಾರ್ದು, ಇವನ್ ಪ್ಲೇಟ್ ಕೂಡ ಪ್ಲಾಸ್ಟಿಕ್, ಅಂದ್ರೆ ಮಗುಗೆ ಕಲರ್ಫುಲ್ ಆಗಿರ್ಬೇಕು, ಅಟ್ರಾಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಆ ಥರ ಕೊಡಬಾರ್ದು. ಸೊ ಹೆಲ್ತ್ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ನಾವು. ಅಬ್ಸಲ್ಯೂಟ್ಲಿ. ಇನ್ಫೆಕ್ಷನ್ ರಿಸ್ಕ್ ತುಂಬ ಈಸಿಯಾಗಿ ಹಾಟ್ ವಾಟರಲ್ಲಿ ಅದು ವಾಶ್ ಮಾಡ್ಬೋದು, ಬಟ್ ಪ್ಲಾಸ್ಟಿಕಲ್ಲಿ ಬೇರೆ ಕಂಟೈನರ್ಸಲ್ಲಿ ಏನಾಗುತ್ತೆ, ಚಿಕ್ಕ ಪೋರ್ಸ್ ಇರುತ್ತೆ, ಅದರಲ್ಲಿ ಆ ಫುಡ್ ಪಾರ್ಟಿಕಲ್ಸ್ ಹೋಗ್ಬಿಟ್ಟು ಇನ್ಫೆಕ್ಷನ್ಸ್ ಬರ್ಬೋದು. ಅದಕ್ಕೋಸ್ಕರ ವಿ ರೆಕಮೆಂಡ್ ಓನ್ಲಿ ಮೆಟಾಲಿಕ್ ಕಂಟೈನರ್ಸ್ ಆ್ಯಂಡ್ ಮೆಟಾಲಿಕ್ ಸ್ಪೂನ್ಸ್. ಓಕೆ, ಸೊ ಚಿಕ್ಕ ಸ್ಪೂನ್ ಬರುತ್ತೆ, ಅದರಲ್ಲಿ ಒಂದು ವಾರ ಆದಮೇಲೆ ಫುಲ್ ಫೀಡ್ ಅಂತ ಹೇಳ್ತೀವಿ. ಒಂದು ಫುಲ್ ಫೀಡ್ ಅಂದರೆ ಒಂದು 15 ಸ್ಪೂನ್ವರೆಗೂ. ಕೆಲವ್ರಿಗೆ ಇಷ್ಟ ಆಗಿದ್ರೆ 20 ಚಿಕ್ಕ ಸ್ಪೂನಲ್ಲಿ ತಿನ್ಬೋದು ಅವರು. ಫಿನಿಶ್ಡ್, ಅದು ಒಂದು ಮೀಲ್. ಓಕೆ, ಅದು 1 ಟೈಮ್ ಇನ್ ಅ ಡೇ. ಒಂದು ಸಲ ಈ ತರ ರಾಗಿನ ಮಾಡಿ ಕೊಡಬಹುದು ಮಕ್ಕಳಿಗೆ. ಅದಾದ ನಂತರ ಬ್ರೆಸ್ಟ್ ಫೀಡಿಂಗ್ ಅಂತೂ ಕಂಟಿನ್ಯೂ ಆಗುತ್ತೆ, ತಾಯಿ ಹಾಲು ಮಗುಗೆ ಎಷ್ಟು ಇಷ್ಟನೋ. ನಾವು ಕಡಿಮೆ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಇದು ಎಕ್ಸ್ಟ್ರಾ ಫೀಡಿಂಗ್. 6 ತಿಂಗಳಾದಮೇಲೆ ಮಗು ಬೆಳೀತಾ ಇದೆ, ತುಂಬ ಬೇಗನೆ ಬೆಳೆಯುತ್ತೆ. ಸೊ ಆ ಟೈಮಲ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ, ಬಾಡಿ ಡೆವಲಪ್ಮೆಂಟ್ಗೆ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಬ್ರೆಸ್ಟ್ ಫೀಡಿಂಗ್ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಈ ಸಾಲಿಡ್ ಫುಡ್ಡಿಂದ ಬರುತ್ತೆ. ಸೊ ನಾನು ಹೇಳಿದ್ದೀನಿ 1 ಮೀಲ್ ಕೊಡಬೇಕು, ಆಮೇಲೆ ಸ್ನ್ಯಾಕ್ ಅಂತ. ಸ್ನ್ಯಾಕ್ ಏನು ಕೊಡ್ಬೋದು? ಸೊ ಸ್ನ್ಯಾಕ್ಸಲ್ಲಿ ನಾನು ಹೇಳಿದ್ದೀನಿ ಬಾಳೆಹಣ್ಣು, ಬಟರ್ ಫ್ರೂಟ್, ಮಸ್ಕ್ ಮೆಲನ್, ಇವೆಲ್ಲ ತುಂಬ ಪಲ್ಪಿ ಫ್ರೂಟ್ಸ್ ಅಂತ ಹೇಳ್ತೀವಿ, ಸಾಫ್ಟ್ ಆಗಿರೋ ಫ್ರೂಟ್ಸ್. ಅದನ್ನು ಸ್ಮ್ಯಾಶ್ ಮಾಡಿದರೆ ಈಸಿಯಾಗಿ ಮಗುಗೆ ಕೊಡ್ಬೋದು. ಸೊ ಅದು ಒಳ್ಳೆ ಸ್ನ್ಯಾಕ್, ಅದರಲ್ಲಿ ಇರೋ ವಿಟಮಿನ್ಸ್ ಎಲ್ಲ ತುಂಬ ಮುಖ್ಯ ಮಗುಗೆ. ಸೊ ಎಷ್ಟು ತಿನ್ನಬಹುದು, ಮಗುಗೆ ಎಷ್ಟು ಇಷ್ಟನೋ, ಫೋರ್ಸ್ ಮಾಡೋ ಅಗತ್ಯ ಇಲ್ಲ. ಮಗುಗೆ ಹ್ಯಾಪಿಯಾಗಿರಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಮಗುಗೆ. ಸರಿ, ಸೊ
ಒಂದು ಇಂಪಾರ್ಟೆಂಟ್ ವಿಷಯ, ಈಗ ಒಂದು ಮೀಲ್ ಕೊಟ್ಟಿದ್ರೆ ರಾಗಿ ಸರಿ ನಾವು ಕೊಟ್ಟಾದ್ಮೇಲೆ 1-2 ಅವರ್ಗೆ ಮಗುನ ಬಿಟ್ಬಿಡಿ. ಬೇರೆ ಮತ್ತೆ 1 ಅವರ್ ಆದಮೇಲೆ ಇನ್ನೂ ಚೆನ್ನಾಗಿ ತಿಂತಾ ಇದೆಯಲ್ವಾ, ಇನ್ನೂ ಸ್ವಲ್ಪ ಆದ್ರೆ ಪದೇ ಪದೇ ತಿನ್ನಿಸ್ತಾ ಇರೋವಂಥದ್ದು, ಆವಾಗ ಮಗುಗೆ ಇಷ್ಟ ಆಗಲ್ಲ. ಅದಕ್ಕೆ 1 ಮೀಲ್ 1 ಸ್ನ್ಯಾಕ್ಗೆ ಮಿನಿಮಮ್ 2 ಅವರ್ಸ್ ಗ್ಯಾಪ್ ಇರಬೇಕು. ಆ್ಯಂಡ್ 2 ಮೀಲ್ ಮಧ್ಯ ಮಿನಿಮಮ್ 4 to 6 hours ಗ್ಯಾಪ್ ಇರಬೇಕು. ಯಾಕಂದರೆ ಆ ಮಗು ಅದು ಹೊಟ್ಟೆ ಚಿಕ್ಕ ಕೆಪಾಸಿಟಿ ಇರುತ್ತೆ, ಅದರಲ್ಲಿ ಏನಾದರೂ ಫುಡ್ ಐಟಮ್ ಇದ್ದಾಗ ಅದು ಡೈಜೆಸ್ಟ್ ಮಾಡಿ ಒಳಗಡೆ ಕರಳಿಗೆ ಹೋಗಬೇಕಂದ್ರೆ ಒಂದು 4-5 ಅವರ್ ಬೇಕು. ಅದಕ್ಕೋಸ್ಕರ ಯು ಶುಡ್ ನಾಟ್ ಫೀಡ್ ಅಗೇನ್. ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಬೇಕಂದ್ರೆ ಸ್ವಲ್ಪ ತಾಯಿ ಹಾಲು ಕೊಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಈಗ ನೀವೊಂದು ಒಳ್ಳೆ ರೆಸಿಪಿಯನ್ನು ಹೇಳಿದ್ದೀರಾ ಪೇರೆಂಟ್ಸ್ಗೆ. ಯಾಕಂದರೆ ಯೂಶಲಿ ನಾವು ಡಾಕ್ಟರ್ಸ್ ಇಂಟರ್ವ್ಯೂ ಮಾಡಿದಾಗ ಲೈಕ್ ಏನು ಮಾಡಬಾರ್ದು, ಏನು ಮಾಡಬೇಕು, ಲೈಕ್ ಈ ಥರನೇ ಹೇಳ್ತಾ ಇದ್ರು. ಬಟ್ ಫಾರ್ ದ ಫಸ್ಟ್ ಟೈಮು ಡಾಕ್ಟರ್ ಒಂದು ಒಳ್ಳೆಯ ಮಕ್ಕಳಿಗೆ ರೆಸಿಪಿಯನ್ನು ಹೇಳಿದ್ದಾರೆ ಅಂದರೆ ಮೇ ಬಿ ನೀವು ಹೇಳ್ಬೇಕಾದ್ರೆ ಅನ್ನಿಸ್ತು ಟೇಸ್ಟಿಯಾಗಿರುತ್ತೆ ಪ್ಲಸ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ರೋಗಗಳು ಬರೋದನ್ನು ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ ಅಂತ. ಡಾಕ್ಟರ್ ನೀವು ಹೇಳಿದ್ರಿ ಈ ರಾಗಿಯಿಂದ ಈ ಥರ ಮೊಳಕೆ ಬರೆಸಿ ಮಾಡಬಹುದು ಅಂತ. ಅಂದರೆ ಒಂದು 2 ವರ್ಷ ತನಕ ಕೊಡಬೇಕಾ ಅಥವಾ ಮಕ್ಕಳು ಬೆಳೆಯೋ ತನಕನೂ ಕೊಡಬಹುದಾ? ಇದನ್ನು ಎಷ್ಟು ಟೈಮ್ ಕೊಡಬೇಕು ಅನ್ನೋದೊಂದು ಡೌಟ್ ಬರುತ್ತೆ. ನಾವೆಲ್ಲ ಕೂಡ ರಾಗಿ ತಿನ್ಬೋದು ಆ್ಯಂಡ್ ರಾಗಿ ಮಾಲ್ಟ್ ಕುಡಿಬೋದು. ಬಟ್ ರಾಗಿ ಸರಿನೇ ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರೆ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಅದರಲ್ಲಿ ಒಂಚೂರು ಪ್ರಾಬ್ಲಮ್ ಇದೆ. ಯಾಕಂದರೆ ಅದೇ ಕನ್ಸಿಸ್ಟೆನ್ಸಿ ಮಕ್ಕಳಿಗೆ ಇಷ್ಟ, ಅದು ಜಸ್ಟ್ ನುಂಗೋದು ಅದು ಒಳ್ಳೆಯದಲ್ಲ. ಬೇರೆ ಬೇರೆ ಟೆಕ್ಸ್ಚರ್ಸ್ ಬೇಕು. ಅದಕ್ಕೋಸ್ಕರ ರಾಗಿ ಸರಿ ಆದಮೇಲೆ ನಾವು ಸ್ವಲ್ಪ ರಾಗಿ ಮುದ್ದೆ ಇಲ್ಲಾದ್ರೆ ರೊಟ್ಟಿ ಆ ಥರ ಬೇರೆ ಟೆಕ್ಸ್ಚರ್ಸ್ ಇಂಟ್ರೊಡ್ಯೂಸ್ ಸ್ವಲ್ಪ ದೊಡ್ಡದಾದ್ಮೇಲೆ ಬೆಳವಣಿಗೆ ಆದಮೇಲೆ ಅಂತ. ಅದಕ್ಕೆ ನಾವು ಹೇಳ್ತೀವಿ 9 ತಿಂಗಳ ಆದಮೇಲೆ ತಾಯಿ ತಟ್ಟೆಯಿಂದ ಸ್ವಲ್ಪ ಸ್ವಲ್ಪ ಊಟ ಕೊಡಬೇಕು. ಆವಾಗ ಫ್ಯಾಮಿಲಿ ಪಾಟ್ ಡಯಟ್ ಅಂತ ಹೇಳ್ತೀವಿ. ತಾಯಿ ಮನೆಯಲ್ಲಿ ಹೇಗೆ ತಿಂತಾ ಇದ್ದಾರೋ ಅದೇ ಥರ ಮಗುನೂ ತಿನ್ನುತ್ತೆ. ಇಲ್ಲಾದರೆ ಮಗುಗೆ ಸೆಪ್ರೇಟ್ ಮಾಡ್ತಾ ಇದ್ರೆ ನೀವು ಅದೇ ರೂಟಲ್ಲಿ ಹೋಗ್ತೀರಾ. 1 ವರ್ಷ ಆದಮೇಲೆ 2 ವರ್ಷ ಆದಮೇಲೇನು ಅವರು ಬಂದು ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಲ್ಲ, ಬರೀ ಬೌಲಲ್ಲಿ ಕೊಡಬೇಕು, ಅದು ಒಳ್ಳೆಯದಲ್ಲ. ಸೊ ಅದಕ್ಕೆ ಅರ್ಲಿಯಾಗಿ ನಾವು ತಾಯಿ ತಟ್ಟೆಯಿಂದ ಸ್ವಲ್ಪ ಸ್ವಲ್ಪ ಮಗುಗೆ ಕೊಡಬೇಕು. ಅದರಲ್ಲಿ ಉಪ್ಪಿನ ಅಂಶ ಎಲ್ಲ ಇರುತ್ತಲ್ವ, ಅವ್ರಿಗೆ ವಾವ್ ಇದು ಚೆನ್ನಾಗಿದೆ, ಅವರೆಲ್ಲ ತಿಂತಾ ಇದ್ದಾರೆ, ನನಗೆ ಕೊಡ್ತಾ ಇಲ್ಲ ಅಂತ ಅದು ಬೇಕು ಅಂತ ಆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ. ಸೊ 6 ತಿಂಗಳಾದ್ಮೇಲೆ ಉಪ್ಪು ಕೂಡ ಹಾಕ್ಬೋದು ಅಂದ್ರೆ? ಇಲ್ಲ, ಹಾಕಬಾರ್ದು. ಇಲ್ಲ. ಸೊ ಉಪ್ಪಿನಂಶ ನಾವು 1 ವರ್ಷ ಆದ್ಮೇಲೆನೆ ಹಾಕಬೇಕು. ಯಾಕಂದ್ರೆ ಮಗು ಕಿಡ್ನಿಗೆ ಬರೀ 1 ಗ್ರಾಮ್ ಸೋಡಿಯಂ ಆರ್ ಸಾಲ್ಟ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇದೆ. ಅದು ನ್ಯಾಚುರಲ್ ಆಗಿ ಫುಡ್ಡಲ್ಲಿ ಬರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಸಾಲ್ಟ್ ನಾವು ಹಾಕೋ ಅವಶ್ಯಕತೆ ಇಲ್ಲ. 1 ವರ್ಷ ತನಕ ಹಾಗಿದ್ರೆ ಮಕ್ಕಳಿಗೆ ಉಪ್ಪು ಕೊಡಬಾರ್ದು, ಅಂದರೆ ಉಪ್ಪು ಹಾಕಿರುವಂಥ ಯಾವುದೇ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು, ಕೊಡಬಾರ್ದು ಅಂತ. ಅದು ಮಾತ್ರ ಅಲ್ಲ, ಶುಗರ್ ಆಲ್ಸೋ ಆ್ಯಡ್ ಮಾಡಲೇಬಾರ್ದು. ಶುಗರ್ ಇನ್ಫ್ಯಾಕ್ಟ್ ಇನ್ನೂ ಟಾಕ್ಸಿಕ್ ಉಪ್ಪಿಗಿಂತ. ಬ್ರೈನ್ಗೆ ಅದು ಒಳ್ಳೆಯದಲ್ಲ. ನಾವು ಅನ್ಕೋಬೋದು ಹೌದಾ, ಬಟ್ ಚಿಕ್ಕ ಮಕ್ಕಳಿಗೆ ಸಕ್ಕರೆ ಇಷ್ಟ ಅಲ್ವಾ, ಸ್ವೀಟ್ ಆಗಿರ್ತಾರೆ, ಸಿಹಿಯಾಗಿ ತಿನ್ನಿಸ್ಬೇಕು ಅಂತ. ಅದು ಆ್ಯಕ್ಚುಲಿ ತಪ್ಪು. ಆ್ಯಡೆಡ್ ಶುಗರ್ ಅಂತ ಒಂದು ಅಂಶ ಇದೆ. ಆ್ಯಡೆಡ್ ಶುಗರ್ ಅಂದರೆ ಏನು? ನಾವು ಔಟ್ಸೈಡಿಂದ ಶುಗರ್ ಹಾಕ್ತೀವಿ. ಈಗ ನಾವೇನು ರವೆ ಗಂಜಿ ಮಾಡಿದ್ದೀವಿ, ಅದು ಸ್ವಲ್ಪ ಸಪ್ಪೆಯಾಗಿರುತ್ತೆ. ಮಗು ತಿಂತಾ ಇಲ್ಲ, ನಾವು ಏನಾದರೂ ಒಂದು ಆ್ಯಡ್ ಮಾಡ್ಬೋದಲ್ವಾ. ನಾವು ಹೋಗಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀವಿ. ಅಜ್ಜಿ ತಾತ ಹೇಳಿಬಿಡ್ತಾರೆ, ನಿಮಗೆಲ್ಲ ನಾವು ಕೊಟ್ಟಿದ್ದೀವಿ, ನೀವು ಕೊಟ್ಬಿಡಿ ಅಂತ. ಅದು ಆ್ಯಕ್ಚುಲಿ ತುಂಬ ತಪ್ಪು. ಯಾಕಂದರೆ ಒಂದು ಆ ಶುಗರ್ ಅದು ಚಿಕ್ಕದ ಕ್ವಾಂಟಿಟಿ ಇದ್ದರೂ ಸಹ ಅವ್ರ ಮೈಂಡ್ಗೆ ಆ ಟೇಸ್ಟ್ ಬೇಕು, ನನಗೆ ಅದೇ ಶುಗರ್ ಬೇಕು ಅಂತ ಇನ್ನೂ ಬೇಕು ಅಂತ ಹಾಗೆ ಡೆವಲಪ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ವಿತೌಟ್ ಶುಗರ್ ಅವ್ರು ತಿನ್ನಕ್ಕೆ ಆಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಔಟ್ಸೈಡ್ ಶುಗರ್ ಆ್ಯಡ್ ಮಾಡಿದರೆ ದೇಹಕ್ಕೆ ಹಾನಿ ಇದೆ. ಅದಕ್ಕೆ ಟೀತ್ ಡೆಂಟಲ್ ಕೇರೀಸ್ ಅಂತ ಬರ್ಬೋದು. ಒಬೇಸಿಟಿ ನಿಮಗೆ ಇದು ಈಗಂತೂ ಜಾಸ್ತಿ ಮಕ್ಕಳಲ್ಲಿ ಬರ್ತಾ ಇದೆ, ಕೇಳಿದ್ರೇನೆ ಶಾಕ್ ಆಗ್ಬಿಡುತ್ತೆ. ಇಷ್ಟು ಸಣ್ಣ ಏಜಿಗೆ ಮಕ್ಕಳಲ್ಲಿ ಬೊಜ್ಜು ಬರ್ತಾ ಇದೆ, ಒಬೇಸಿಟಿ ಬರ್ತಾ ಇದೆ ಅಂತ. ತುಂಬಾನೇ. ಇನ್ಫ್ಯಾಕ್ಟ್ ಇಂಡಿಯಾ ಇವಾಗ 2nd country in the world to have the highest obesity. That is not good. Childhood obesity ಅಲ್ಲಿ. And India will become now number 1 for diabetes. ಹೌದು, ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ. ಹೌದು. ಆ್ಯಂಡ್ 10 ಮಕ್ಕಳು ತಗೊಂಡಿದ್ರೆ ಒಬ್ಬರಲ್ಲಿ ಆಲ್ರೆಡಿ ಡಯಾಬಿಟೀಸ್ ಸ್ಟಾರ್ಟ್ ಆಗಿದೆ. ಲೆಸ್ ದೆನ್ 10 years ನಾನು ಹೇಳೋದು. ಸೊ ಇದು ಒಳ್ಳೆಯದಲ್ಲ. ನಾವೆಲ್ಲ ಈ ಡೈರೆಕ್ಷನಲ್ಲಿ ಹೋಗ್ತಾ ಇರುವಾಗ ಒಂದೊಂದು ಸಕ್ಕರೆ ನಾವು ಆ್ಯಡ್ ಮಾಡ್ತೀವಲ್ವ, ಅದಕ್ಕೆ ಬಹಳ ತಪ್ಪು ಚಿಕ್ಕ ಮಕ್ಕಳಿಗೆ. ಮತ್ತು ಹೇಗೆ ಸ್ವಲ್ಪ ಆದರೂ ಸಿಹಿ ಬೇಕಲ್ವಾ ಚಿಕ್ಕ ಮಕ್ಕಳಿಗೆ.
ಸೊ ಎಲ್ಲ ಶುಗರ್ಸ್ ನ್ಯಾಚುರಲ್ ಆಗಿ ಬರುತ್ತೆ ಫ್ರೂಟ್ಸಲ್ಲಿ. ಸೊ ಅದೇ ರವೆ ಗಂಜಿಯಲ್ಲಿ ನಾವೇನಾದರೂ ಡೇಟ್ಸ್ ಹಾಕ್ಬೋದು, ಇಲ್ಲಾದರೆ ಬನಾನಾ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಅದು ಆ್ಯಡೆಡ್ ಶುಗರ್ ಅಲ್ಲ, ಅದು ನ್ಯಾಚುರಲ್ ಶುಗರ್. ನ್ಯಾಚುರಲ್ ಶುಗರ್ದು ಪ್ರಾಪರ್ಟಿ ಏನಂದರೆ ಬೇರೆ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತೆ, ಬೇರೆ ಮೆಟಬಾಲಿಸಮ್ ಆಗುತ್ತೆ ಬಾಡಿಯಲ್ಲಿ, ಆ್ಯಂಡ್ ದಟ್ ವಿಲ್ ನಾಟ್ ಕಾಸ್ ಅ ಪ್ರಾಬ್ಲಮ್. ಅದು ಫ್ರೂಟ್ ಶುಗರ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಹಾಲಲ್ಲಿನೂ ಶುಗರ್ ಇದೆ, ಅದು ಗೊತ್ತಾ ನಿಮಗೆ? ಹೌದಾ? ಹೌದು, ಅದ್ರದ್ದು ಹೆಸರು ಲ್ಯಾಕ್ಟೋಸ್ ಅಂತ. ನಾವು ಸಕ್ಕರೆ ಅಂತ ಹೇಳಿದ ತಕ್ಷಣ ನೀವು ಅಂದ್ಕೊಂಡಿದ್ದೀರಾ ಬೆಳ್ಳಕ್ಕಿರೋದು ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಆಗಿರೋದು ಅದು ಮಾತ್ರ ಸಕ್ಕರೆ ಅಂತ. ಇಲ್ಲ, ಸಕ್ಕರೆ ಇಸ್ ಅ ನ್ಯಾಚುರಲ್ ಏಜೆಂಟ್. ಅದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಅದು ಎಲ್ಲ ಫುಡ್ ಐಟಮ್ಸಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ. ಹಾಲಲ್ಲಿ ಲ್ಯಾಕ್ಟೋಸ್ ಮೂಲಕ ಇರುತ್ತೆ, ಫ್ರೂಟ್ಸಲ್ಲಿ ಫ್ರುಕ್ಟೋಸ್ ಅಂತ ಇರುತ್ತೆ, ಸುಕ್ರೋಸ್ ಅಂತ ಇರುತ್ತೆ. ನಾವು ಅದನ್ನು ಆ ಫ್ರೂಟನ್ನು ಬ್ರೇಕ್ ಮಾಡಿ ಕ್ರಷ್ ಮಾಡಿ ಜ್ಯೂಸ್ ಮಾಡಿದರೆ ಅದು ಆ್ಯಡೆಡ್ ಶುಗರ್ ಆಗಿಬಿಡುತ್ತೆ. ಅದು ಒಳ್ಳೆಯದಲ್ಲ. ಅದಕ್ಕೆ ಜ್ಯೂಸಿಗಿಂತ ನಾವು ಜಗ್ದು ತಿನ್ನೋದು ಬೆಸ್ಟ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಿಕಾಸ್ ಅದರಲ್ಲಿ ಫೈಬರ್ ಅಂಶ ಇರುತ್ತೆ, ಅದರಲ್ಲಿ ನ್ಯಾಚುರಲ್ ಫ್ರುಕ್ಟೋಸ್ ಅಂತ ಸೇರುತ್ತೆ ಬಾಡಿಗೆ, ಆ್ಯಂಡ್ ದಟ್ ಈಸ್ ಮಚ್ ಮಚ್ ಬೆಟರ್. ಓಕೆ ಓಕೆ. ಸೊ ಹಾಗಿದ್ರೆ ಈಗ ರಾಗಿ ಇದ್ರ ಬಗ್ಗೆ ಹೇಳಿದ್ರೆ ರಾಗಿ ಸರಿ. ಸೊ ರವೆ ಗಂಜಿಯನ್ನು ಕೂಡ 6 ತಿಂಗಳಾದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ಬೋದಾ ಮಗುಗೆ? ಸ್ಟೆಪ್ ಬೈ ಸ್ಟೆಪ್. ಈಗ ಸ್ಟಾರ್ಟ್ ಮಾಡುವಾಗ ನಾವು ಯೂಶಲಿ ಅದೇ ನಾನು ಹೇಳಿದೆ ಮಿಲ್ಲೆಟ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ, ರಾಗಿ. ಅದಾದಮೇಲೆ ನಾವು ಬೇಳೆ ಮತ್ತು ಅಕ್ಕಿ, ಇದು ಹೆಸರು ಬೇಳೆ, ಸೊ ಒಂದೊಂದೇ ಕಾಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಒಂದಾದ್ಮೇಲೆ ಒಂದು ಚೆನ್ನಾಗಿ ನೆನೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ಜೀರಿಗೆ, ಒಂಚೂರು ಹಲ್ದಿ, ಹಿಂಗು ಅದೆಲ್ಲ ಹಾಕಿ ಒಂದು ತರಕಾರಿ ಹಾಕಿಬಿಟ್ಟು ಆಮೇಲೆ ಈ ಬೇಳೆ ಮತ್ತು ಅಕ್ಕಿ ಹಾಕಿಬಿಟ್ಟು ಪ್ರೆಷರ್ ಕುಕ್ಕರ್ ಮಾಡಿದರೆ ಅದು ಸಾಫ್ಟಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ಜೀರಿಗೆ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಒಂಚೂರು ತುಪ್ಪ ಹಾಕಿದರೆ ವೆರಿ ನ್ಯೂಟ್ರಿಷಸ್. ಯಾಕೆಂದರೆ ಅದರಲ್ಲಿ ತರಕಾರಿ ಇದೆ ಆ್ಯಂಡ್ ಪ್ರೋಟೀನ್ ಇದೆ ಬೇಳೆ, ಮತ್ತು ಕಾರ್ಬೋಹೈಡ್ರೇಟ್ ಇದೆ ರೈಸ್. ಸೊ ಅದು ಸೆಕೆಂಡ್ ಥಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಾದಮೇಲೆ ವೀಟ್ ಪ್ರಾಡಕ್ಟ್ಸ್ ಅಂದರೆ ಗೋಧಿ ಅಂಶ, ಲೈಕ್ ರವೆ, ಆಮೇಲೆ ದಲಿಯಾ ಅಂತ ಹೇಳ್ತೀವಿ, ಬ್ರೋಕನ್ ವೀಟ್, ಅದರಲ್ಲಿ ನಾರು ಜಾಸ್ತಿ ಇರುತ್ತೆ. ಸೊ ಅದೂ ಒಳ್ಳೆಯದು. ಓಕೆ. ಸೊ ಇದೆಲ್ಲ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಒಟ್ಟಿನಲ್ಲಿ 1 year ಆಗೋ ಮುಂಚೆ ನಾವು ಎಷ್ಟು ವೆರೈಟೀಸ್ ಕೊಡ್ತೀವಿ ಚಿಕ್ಕ ಪಾಪುಗೆ ಅಷ್ಟು ಒಳ್ಳೆಯದು. ಬಿಕಾಸ್ ಅವರು ಆವಾಗ ಫಸ್ಸಿ ಫೀಡರ್ಸ್ ಆಗಲ್ಲ. ಅಂದರೆ 6 ತಿಂಗಳಿಂದ 1 ವರ್ಷ, ಆ ಒಂದು 6 ತಿಂಗಳ ಗ್ಯಾಪ್. ಎಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ನೀವು ಆ ಟೈಮಲ್ಲಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬೇರೆ 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 ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ವೆರೈಟೀಸ್, ಅದು ಫುಡ್ ಡೈವರ್ಸಿಟಿ ಅಂತ ಹೇಳ್ತೀವಿ, ಅದೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದರೆ ಆಮೇಲೆ ಮಗುಗೆ ಅವ್ರದ್ದು ಅಪೆಟೈಟ್ ಮತ್ತು ಅವರು ಒಂಥರ ಇಷ್ಟ ಆಗುತ್ತೆ ಅವರು ಊಟ. ಕಷ್ಟ ಇಲ್ಲ. ಸೊ ಕಷ್ಟ ಇಲ್ಲ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಹೇಗಿರಬೇಕು ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಫುಲ್ ಪ್ಯಾಕೇಜ್ ಇನ್ಫಾರ್ಮೇಷನನ್ನು ನಮ್ಮ ಪೇರೆಂಟ್ಸಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೊ ತುಂಬ ಸರಳವಾಗಿ ಹೇಳಿದ್ದೀರಾ, ಲೈಕ್ ಅರ್ಥ ಆಗೋ ರೀತಿಯಲ್ಲಿ. ಅಂದರೆ ಯೂಶಲಿ ಲೈಕ್ ಡಾಕ್ಟರ್ಸ್ ಅಂದ ತಕ್ಷಣ ಅವ್ರ ಭಾಷೆ ಕೆಲವರಿಗೆ ಅರ್ಥ ಆಗಲ್ಲ ಅನ್ನೋ ಥರ ಇರುತ್ತೆ. ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ. ತುಂಬ ಸರಳವಾಗಿ ಹಾಗೆಯೇ ವಿವರವಾಗಿ ಒಂದು ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ಥ್ಯಾಂಕ್ ಯು ಸೋ ಮಚ್ VK Health. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪೇರೆಂಟ್ಸ್ ಯಾವ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದಾರೆ, ಸೊ ಮಕ್ಕಳ ಆಹಾರದ ತಟ್ಟೆಯಲ್ಲಿ ಏನು ಇರಬೇಕು ಏನು ಇರಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.